ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಜನ ಸರ್ ಫ್ರೇಮಿಂಗ್ ಕ್ವಶನ್ಸೇ ಅರ್ಥ ಆಗಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಡೈರೆಕ್ಟಾಗಿ ಗೈಡ್ ಕೈಯಲ್ಲಿ ಹಿಡ್ಕೊಂಬಿಟ್ಟಿದ್ದೇನೆ. ಓಕೆ, 260 ಪೇಜ್ ನಂಬರು. ಯಾರ್ಯಾರಿಗೆ ಅರ್ಥ ಆಗಿಲ್ವೋ ತಾವುಗಳು ಇದರಲ್ಲಿ ಅರ್ಥವನ್ನು ಮಾಡಿಕೊಳ್ಳಬಹುದಾಗಿದೆ. ನೋಡಿ, ಫ್ರೇಮಿಂಗ್ ಕ್ವಶನ್ಸ್ ಯೂಸಿಂಗ್ WH ವರ್ಡ್ಸ್ ಅಂತ ಇದೆ ಅಲ್ವಾ. ಫಸ್ಟು WH ವರ್ಡ್ಸ್ ಅಂದರೆ ಏನು ಅಂತ ತಿಳ್ಕೋಬೇಕು. ಈ WH ವರ್ಡ್ಸ್ ಅಂತ ಹೇಳಿದರೆ ವಾಟ್ ಈಸ್ ಯುವರ್ ನೇಮ್. ನೋಡಿ, ವಾಟ್ ಅನ್ನೋದು WH ವರ್ಡು, ಹೌ ಓಲ್ಡ್ ಆರ್ ಯು, ಹೌ ಅನ್ನೋದು WH ವರ್ಡು, ವಿಚ್ ಹೌದಲ್ವಾ, ವಿಚ್ ಸ್ವೀಟ್ ಡು ಯು ಲೈಕ್ ಅಂತ ವಿಚ್ ಅನ್ನೋದು WH ವರ್ಡು. ಈ ರೀತಿಯಾಗಿ ಆ ಎಲ್ಲ ವರ್ಡ್ಸ್ಗಳನ್ನು ಯೂಸ್ ಮಾಡಿ ತಾವುಗಳು ಏನು ಮಾಡಬೇಕು ಅಂದರೆ ಇಂತಹ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೊಡ್ತಾರೆ. ಈಗ ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡೋಣ. ನೋಡಿ, ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತ ಇದೆ. ಆ್ಯನ್ ಎಲಿಫೆಂಟಿಗೆ ಅಂಡರ್ಲೈನ್ ಇದೆ. ಅಂಡರ್ಲೈನ್ ವರ್ಡ್ ಏನಾಗಬೇಕು ಅಂತ ಹೇಳಿದರೆ ತೆಗೆದು ಅಲ್ಲಿ ನೀವು ಒಂದು ಪ್ರಶ್ನೆಯನ್ನು ರೆಡಿ ಮಾಡಬೇಕು. ಆ ಪ್ರಶ್ನೆ ಹೇಗೆ ರೆಡಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸಿ ಈಗ ಕೊಡ್ತೇನೆ. ಇದನ್ನು ತೆಗಿಬೇಕು ನಾವು. ಈ ಜಾಗದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನೋಡಿ, ಈ ಜಾಗದಲ್ಲಿ ನಾವು ಏನು ಮಾಡಬೇಕು, WH ಒಂದು ವರ್ಡನ್ನು ತಂದು ಬರಿಬೇಕು. WH ವರ್ಡ್ ಅಂತ ಹೇಳಿದರೆ ಹೇಳಿದ್ನಲ್ವಾ, ವಿಚ್ಚು, ವಾಟು, ವೆನ್ನು, ಹೂಸು ಯಾವುದು ಫಿಟ್ ಆಗುತ್ತೋ ಅದನ್ನು ನೋಡಬೇಕು. ನೋಡಿ, ಎಲಿಫೆಂಟು ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಮಾಡ್ತಂತೆ. ಹಾಗಿದ್ರೆ ನಾವು ಪ್ರಶ್ನೆ ಏನು ಕೇಳಬೇಕು ಅಂದರೆ, ಯಾರು ಮನುಷ್ಯನ ಜೊತೆಯಲ್ಲಿ ಫ್ರೆಂಡ್ಶಿಪ್ಪನ್ನು ಮಾಡಿದರು ಅಂತ ಕೇಳಬೇಕು. ಹೌದಲ್ವಾ? ಯಾರು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅದನ್ನು ತಾವುಗಳು ತಿಳ್ಕೋಬೇಕಾಗತ್ತೆ. ಏನಂತ ಹೇಳ್ತೀವಪ್ಪ, ನೋಡಿ, ಈಗ ನಾನು ಉತ್ತರವನ್ನು ಬರೀತಾ ಇದ್ದೇನೆ. ಇದು ನನ್ನ ಪೇಪರು ಅಂದ್ಕೊಳ್ಳಿ. ಈಗ ನಾನು ಅದಕ್ಕೆ ಉತ್ತರವನ್ನು ಬರೀಬೇಕು. ಏನಂತ ಇತ್ತು ಪ್ರಶ್ನೆ? ನೋಡಿ, ಆ್ಯನ್ ಎಲಿಫೆಂಟ್ ಭಾಳ ಈಸಿಯಾಗಿ ಇದೆ. ಹೌದಲ್ವಾ? ಕ್ಷಮಿಸಬೇಕು. ಆ್ಯನ್ ಎಲಿಫೆಂಟ್, ELE ಕ್ಯಾಮ್ರಾ ನೋಡಿ ಬರೀತಾ ಇರೋದು, ಹಾಗಾಗಿ ಹೀಗೆ ಆಗ್ತಾಯಿದೆ. ಆಯಿತಾ? ಆ್ಯನ್ ಎಲಿಫೆಂಟ್, ನೋಡಿ, ಆ್ಯನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ನೋಡಿ, ಈಗ ಇದಕ್ಕೆ ಅಂಡರ್ಲೈನ್ ಇದೆ, ಇದಿಷ್ಟಕ್ಕೆ ಅಂಡರ್ಲೈನ್ ಇದೆ. ಹಾಗಿದ್ರೆ ಇದಿಷ್ಟು ತೆಗೆದು ನಾವು ಏನು ಮಾಡಬೇಕು ಅಂದರೆ, ನೋಡಿ, ಭಾಳ ಈಸಿ. ಹೂ ಅಂತ ಬರೆದ್ರೆ ಮುಗೀತು. ಹೂ ಅಂತ ಬರೆದ್ರು ನಂತರದಲ್ಲಿ ಇಲ್ಲಿದೆ ಅಲ್ವಾ, ಅಷ್ಟು ಕಾಪಿ ಮಾಡಿ. ನೋಡಿ, ಹೂ, ನೋಡಿ, ಈಗ ನಾನು ಬರಿತಾ ಹೋಗ್ತೇನೆ, ತಾವುಗಳು ನೋಡ್ತಾ ಹೋಗಿ. ಹೂ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ಇಷ್ಟು ಬರೆದು ಒಂದು ಕ್ವಶನ್ ಮಾರ್ಕನ್ನು ಹಾಕಿದರೆ ಮುಗಿಯಿತು. ಹ್ಯಾಂಡ್ ರೈಟಿಂಗ್ ಸರಿಯಾಗ್ತಿಲ್ಲ, ಯಾಕಂದರೆ ಕ್ಯಾಮ್ರಾನು ನಾನೇ ಇಟ್ಕೊಂಡಿರೋದು, ಎಲ್ಲದೂ ಕೂಡ ನಾನೇ ಮಾಡ್ತಾ ಇರುವಂಥದ್ದು. ಆಯಿತಾ? ನಂತರದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೇನೆ. ಬರೀ ವಾಟ್ ಅಷ್ಟೇ ಹೂ ಅಂತ ಹಾಕಿದ್ದೀವಲ್ವಾ, ಬೇರೆ ಪ್ರಶ್ನೆ ಒಂದು ತಗೊಳ್ಳೋಣ ಅಲ್ವಾ. ನೋಡೋಣ ಬನ್ನಿ. ಕ್ವಶನ್ ಏನಿದೆ? ಪೀಸ್ ಈಸ್ ಕಾಸ್ಟ್ಲಿ ಅಂತ ಇದೆ. ಪೀಸ್ ಅಂಡರ್ಲೈನ್ ಆಗಿದೆ. ಹಾಗಿದ್ರೆ ನೋಡಿ, ಈಗ ನಾನು ಪ್ರಶ್ನೆ ಬರಿತೇನೆ. ಏನಂತ ಇದೆ ಕ್ವಶನ್ನು ಅಂತ ನೋಡೋಣ ಬನ್ನಿ. PEACE, ಪೀಸ್ ಈಸ್ ಕಾಸ್ಟ್ಲಿ. ಇದು ಪ್ರಶ್ನೆ ನಮ್ಮದು. ಇದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ. ಅಂಡರ್ಲೈನ್ ವರ್ಡ್ ತೆಗೆದು ಅಲ್ಲಿ ನಾವು ಹಾಕಬೇಕು ಏನನ್ನು, ಪ್ರಶ್ನೆಯನ್ನು. ಆ ಪೀಸ್ ಕಾಸ್ಟ್ಲಿ ಅಂತೆ, ಏನು ಕಾಸ್ಟ್ಲಿ ಅಂತ ಕೇಳಬೇಕು. ವಾಟ್ ಅಂತ ಬರೀಬೇಕಲ್ವಾ. ವಾಟ್ ಈಸ್ ಕಾಸ್ಟ್ಲಿ ಅಂತ ಬರೀಬೇಕು. COSTLY ಒಂದು ಕ್ವಶನ್ ಮಾರ್ಕ್ ಹಾಕಬೇಕು. ಇದು ನಿಮ್ಮ ಉತ್ತರ. ಇಲ್ಲಿ ಆನ್ಸರ್ ಏನು ಬರುತ್ತೆ ಹೇಳಿ? ವಾಟ್ ಈಸ್ ಕಾಸ್ಟ್ಲಿ ಅಂದರೆ ಪೀಸ್ ಅಂತ ಬರುತ್ತೆ. ಹಾಗಿದ್ರೆ ನಮ್ಮ ಪ್ರಶ್ನೆ, ಅವರು ಕೊಟ್ಟಂತಹ ಉತ್ತರ ಸರಿಯಾಗಿದೆ ಅಂತ. ನೀವೇನು ಮಾಡ್ತಾಯಿದ್ದೀರಾ? ವಾಟ್ ಪೀಸ್ ಈಸ್ ಕಾಸ್ಟ್ಲಿ, ಪೀಸ್ ಅಂತ ಬರೀತೀರಾ. ಅದು ಎಲ್ಲ ತಪ್ಪು. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಇದಷ್ಟು ಕೂಡ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. MC OKC ಗೈಡ್ ಇದ್ದವರು ತಾವುಗಳು ಇದನ್ನು ಒಂದು 4 ಪ್ರಶ್ನೆ, ಒಂದು ಹೂ, ಒಂದು ವಾಟು, ಒಂದು ವಿಚ್ಚು, ಈ ರೀತಿಯಾಗಿ ತಾವುಗಳು ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ಯಾವ ಮೇನ್ ಕ್ವಶನ್ಗೆ ಅರ್ಥ ಆಯ್ತಲ್ವಾ? ಫ್ರೇಮ್ ಕ್ವಶನ್ಸ್ ಅಂತ ಇದೆಯಲ್ವಾ, 1 ಅಂಕಕ್ಕೆ ಬರುವಂಥ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.